ಯಾರು ಮಾತನಾಡಬಾರದು ಅಂತ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆಲ್ಲ ನಾವು ಬದ್ಧ ಅಂತಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಹಾಸನದಲ್ಲಿ ಮಾತನಾಡಿದ್ರು ಕೆಎನ್ ರಾಜಣ್ಣ. ಹೈಕಮಾಂಡ್ ಮಾತಿಗೆ ನಾವೆಲ್ಲ ಬದ್ಧ ಅಂತಿದ್ದಾರೆ. ಸಿಎಂ ಬದಲಾವಣೆ ವಿಚಾರವಾಗಿ ಖರ್ಗೆ ಅವರು ಹೇಳಿದ್ದಾರೆ, ಸಿಎಂ ಡಿಸಿಎಂ ವಿಚಾರವಾಗಿ ನಾವು ಚರ್ಚೆ ಮಾಡಲ್ಲ, ನನ್ನ ಹೇಳಿಕೆ ಬಗ್ಗೆನೇ ತಪ್ಪು ಸಂದೇಶ ಹೋಗಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ನಾನೇನು ಅರ್ಜಿ ಹಾಕಿಲ್ಲ, ಅವಕಾಶ ಕೊಟ್ರೆ ಮಂತ್ರಿಗಿರಿ ಬಿಟ್ಟು ಕೆಲಸ ಮಾಡ್ತೀನಿ, ಹೀಗಂತ ಮಾತ್ರ ನಾನು ಹೇಳಿದ್ದು ಅಷ್ಟೇ ಅಂತ ರಾಜಣ್ಣ ಸಮಜಾಯಿಷಿ ಕೊಟ್ಟಿದ್ದಾರೆ. ನಾನು ಆಗ್ಲೇ ಹೇಳಿದ್ದಲ್ಲ, ರಾಜಕೀಯವಾಗಿ ಸಿಎಂದು ಡಿಸಿಎಂದು ಕೆಪಿಸಿಸಿ ಅಧ್ಯಕ್ಷರದು ಅದ್ರ ಬಗ್ಗೆ ನಾವೇನು ಮಾತಾಡಾಗಿಲ್ಲ. AICC ಇಂದ ಯಾರು ಏನು ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಈಗ ಹಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಕಾಂಗ್ರೆಸ್ ಇರ್ಬೋದು, ಜನತಾ ಇದು ಎಂಥದ್ದು BJP ಇರ್ಬೋದು, ಎಲ್ಲ ಸ್ಟ್ರಾಂಗ್ ಹೈಕಮಾಂಡ್ಗಳಿದ್ದಾವೆ. ಈಗೆಲ್ಲ ಹೈಕಮಾಂಡ್ ಬಿಟ್ಟು ಯಾರು ಹೇಳಕ್ಕೆ ಹೋಗ್ತಾರೆ? ಎಲ್ಲರೂ ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರು ಅಂತೇಳಿ. ರೀಶಫಲ್ ಇರ್ಬೋದು, ಬದಲಾವಣೆಗಳಿರ್ಬೋದು, ಯಾವುದೇ ಇರ್ಬೋದು. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ, ಕಾಂಗ್ರೆಸ್ ಪಕ್ಷದ ಕೇಂದ್ರದಲ್ಲಿರ್ತಕ್ಕಂಥ ಹೈಕಮಾಂಡ್ ಮಾರ್ಗಸೂಚಿಯಂತೆ ಅವರು ಕೆಲಸ ಮಾಡಬೇಕು. ಆ ರೀತಿ ಮಾಡೋದಕ್ಕೆ ನಾನು ಕೂಡ ಬದ್ಧ. ರಾಜಕೀಯ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು, ಚಲನಾ ಶಕ್ತಿ ಇರ್ತಕ್ಕಂಥದ್ದು ರಾಜಕಾರಣ. ಅದರಿಂದ ಯಾರು ಏನಾಗ್ತಾರೆ ಏನಾಗೋದಿಲ್ಲ ಅಂತಕ್ಕಂಥದ್ದನ್ನು ಊಹೆ ಮಾಡಲಿಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಆಗಲೇ